ಅವರೆಲ್ಲ ಬಂದೂಕನ್ನೇ ಬದುಕು ಅನ್ಕೊಂಡಿದ್ರು. ಹಸಿರು ಬಟ್ಟೆ ತೊಟ್ಟು ಕೆಂಪು ಬಾವುಟವನ್ನ ಹಿಡಿದು ಹೋರಾಟಕ್ಕಿಳಿದಿದ್ರು. 2.5 ದಶಕಗಳ ಅವರ ಮರೀಚಿಕೆ ಜೀವನಕ್ಕೆ ಮುಕ್ತಿ ಸಿಕ್ಕಿದೆ. ಸಿಎಂ ಸಮ್ಮುಖದಲ್ಲಿ 6 ನಕ್ಸಲರು ಶರಣಾಗಿದ್ದಾರೆ. ಈ ಮೂಲಕ ರಾಜ್ಯವು ನಕ್ಸಲ್ ಪೀಡಿತರ ಪಟ್ಟಿಯಿಂದ ಮುಕ್ತಗೊಂಡಿದೆ. ಸಾರಿದವರು ತಣ್ಣಗಾಗಿದ್ದಾರೆ. ಗನ್ನು ಹಿಡಿದು ಗುಟ್ರು ಹಾಕ್ತಿದ್ದವರು ತಲೆಬಾಗಿದ್ದಾರೆ. ರಾಜ್ಯದಲ್ಲಿ ನಕ್ಸಲರ ಅತಿ ದೊಡ್ಡ ಶರಣಾಗತಿ ನಡೆದಿದ್ದು ಪಶ್ಚಿಮ ಘಟ್ಟಗಳ ನಕ್ಸಲರ ಅಧ್ಯಾಯ ಅಂತ್ಯವಾಗಿದೆ. ಸಿಎಂ ಎದುರು 6 ಮಂದಿ ನಕ್ಸಲರ ಶರಣಾಗತಿ. ನಕ್ಸಲ್ ಪೀಡಿತ ಪಟ್ಟಿಯಿಂದ ಮುಕ್ತವಾದ ಕರ್ನಾಟಕ. ಹೌದು, ರಾಜ್ಯದಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಹುಟ್ಟುಕೊಂಡಿದ್ದ ಬಂದೂಕಿನ ಹೋರಾಟಕ್ಕೆ ಇವತ್ತು ಬ್ರೇಕ್ ಬಿದ್ದಿದೆ. ಶಾಂತಿಗಾಗಿ ನಾಗರಿಕ ವೇದಿಕೆ, ನಕ್ಸಲ್ ಶರಣಾಗತಿ ಕಮಿಟಿ ನಡೆಸಿದ ಪ್ರಯತ್ನ ಕೊನೆಗೂ ಫಲ ಕೊಟ್ಟಿದ್ದು 6 ಮಂದಿ ನಕ್ಸಲರು ಇವತ್ತು ಶರಣಾಗತಿಯಾಗಿದ್ದಾರೆ. ಕಾಡಿನಲ್ಲಿ ಹಸಿರಂಗಿ ಕಳಚಿ ಕೆಂಪು ಬಾವುಟವನ್ನ ಕೆಳಗಿಳಿಸಿ ನಾಡಿಗೆ ನಕ್ಸಲರು ಆಗಮಿಸಿದರು. ಬಾಳೆಹೊನ್ನೂರಿನಿಂದ ಬೆಂಗಳೂರಿಗೆ ಆಗಮಿಸಿದ 6 ನಕ್ಸಲರು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರು ಶರಣಾದ್ರು. ಕಾಡಿನಲ್ಲಿ ಇದ್ಕೊಂಡು ಚಳುವಳಿ ಮಾಡ್ತಾ ಇದ್ದಂತ 6 ಜನ ನಕ್ಸಲೀಯರು ನಕ್ಸಲ್ ಶರಣಾಗತಿ ಪುನರ್ವಸತಿ ಸಮಿತಿಯ ಪ್ರಯತ್ನದಿಂದ ಇವತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ತೀರ್ಮಾನ ಮಾಡಿ ನನ್ನ ಮುಂದೆ ಉಪಮುಖ್ಯಮಂತ್ರಿಗಳ ಮುಂದೆ ಶರಣಾಗಿದ್ದಾರೆ. ಜೈಲಿಗೆ, ಜೈಲಿನಿಂದ ನಾಡಿಗೆ, ಕಾಡಿನಿಂದ ಜೈಲಿಗೆ, ಜೈಲಿನಿಂದ ನಾಡಿಗೆ ಬರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತದೆ. ಸಮಾಜದ ಮುಖ್ಯ ಭೂಮಿಕೆಯಲ್ಲೇ ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ನಿರ್ಧರಿಸಿ 6 ನಕ್ಸಲರು ಶರಣಾಗಿದ್ದಾರೆ. ಚಿಕ್ಕಮಗಳೂರಿನ ಮುಂಡಗಾರು ಲತಾ, ವನಜಾಕ್ಷಿ, ದಕ್ಷಿಣ ಕನ್ನಡದ ಸುಂದರಿ, ರಾಯಚೂರಿನ ಜಯಣ್ಣ ಅಲಿಯಾಸ್ ಮಾರೆಪ್ಪ ಅರೋಲಿ ಜೊತೆಗೆ ಕೇರಳದ ಜೀಶಾ, ತಮಿಳುನಾಡಿನ ವಸಂತ ಕೆ ಅಲಿಯಾಸ್ ರಮೇಶ್ ಸರೆಂಡರ್ ಆಗಿದ್ದಾರೆ. ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬಾ ಗೌರವದಿಂದ ಮತ್ತೆ ಬಹಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ. ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ, ಮತ್ತೆ ಧನ್ಯವಾದಗಳನ್ನು ಹೇಳ್ತಾ, ಆಮೇಲೆ ನಾವಿಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆದಿದ್ದಾವೋ ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ. ನಾವು ಪರಿವರ್ತನೆಯಾಗಿ ಬಂದಿದ್ವಿ. ನಕ್ಸಲಿಸಂ ಅನ್ನೋದು ನಾವು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ನಕ್ಸಲರ ಶರಣಾಗತಿ ಕುಟುಂಬದಲ್ಲೂ ಸಂತಸ ಮೂಡಿಸಿದೆ. 30 ವರ್ಷಗಳ ಹಿಂದೆ ಕಾಲೇಜಿಗೆ ಹೋದವನು ಮತ್ತೆ ಬಂದಿರಲಿಲ್ಲ. ವಾಪಸ್ ಬರ್ತಾನೋ ಇಲ್ವೋ ಅಂತ ಭಯ ಆಯಿತು ಅಂತ ಜಯಣ್ಣ ಕುಟುಂಬದವರು ಭಾವುಕರಾದ್ರು. 25 ವರ್ಷಗಳ ನಂತರ ನಾನು ಇವತ್ತು ಅವ್ರನ್ನ ನೋಡಕ್ಕೆ ಬರ್ತಾ ಇದ್ದೀನಿ. ಖಂಡಿತ ಅವರು ಮುಖ್ಯವಾಹಿನಿಗೆ ಬರೋದ್ರ ಮೂಲಕ ಪ್ರಜಾತಾಂತ್ರಿಕ ಚಳವಳಿಯನ್ನು ಇನ್ನಷ್ಟು ಸದೃಢವಾಗಿ ನಡೆಸ್ತಕ್ಕಂಥ ದೃಢ ನಿಶ್ಚಯದಿಂದಿದ್ದಾರೆ. ಅವರೇನೋ ಸೋತು ಶರಣಾಗತರಾಗಿ ಅಥವಾ ಭ್ರಮನಿರಸರಾಗಿ ಬಂದಿರತಕ್ಕಂಥದ್ದಲ್ಲ. ಚಳುವಳಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು, ಚಳುವಳಿಯನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು. ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತದೆ ಅನ್ನೋ ಭರವಸೆಯಲ್ಲಿ ಬಂದಿದ್ದಾರೆ. ಹಾಗಾಗಿ ಆ ಭರವಸೆಯಲ್ಲಿ ಬಂದಿರತಕ್ಕಂಥ ಜಯಣ್ಣವ್ರನ್ನ ಮತ್ತು ಸಂಗಾತಿಗಳು ಯಾರಿದ್ದಾರೆ ಇನ್ನು 4-5 ಜನ, ಅವರೆಲ್ಲರೂ ಸ್ವಾಗತ ಮಾಡ್ತಕ್ಕಂಥದ್ದಕ್ಕೋಸ್ಕರ ನಾವು ಬಂದಿದ್ದೀವಿ. ರಾಜ್ಯದಲ್ಲಿ ಅತಿ ದೊಡ್ಡ ನಕ್ಸಲರ ಶರಣಾಗತಿ ಇದಾಗಿದೆ. ಆದರೆ 4 ರಾಜ್ಯಗಳಿಗೆ ಬೇಕಾಗಿದ್ದ ಈ 6 ನಕ್ಸಲರ ಮೇಲಿರುವ ಕೇಸುಗಳು ಕೂಡ ಬೆಚ್ಚಿ ಬೀಳುವಂತಿವೆ. ನಕ್ಸಲ್ ನಾಯಕಿ ಮುಂಡಗಾರು ಲತಾ ವಿರುದ್ಧ 85 ಕೇಸ್, ಸುಂದರಿ ವಿರುದ್ಧ 71, ಜಯಣ್ಣ ವಿರುದ್ಧ 50 ಪ್ರಕರಣಗಳಿವೆ. ನಕ್ಸಲ್ ವನಜಾಕ್ಷಿ ವಿರುದ್ಧ 29 ಕೇಸ್ ದಾಖಲಾಗಿದ್ರೆ ತಮಿಳುನಾಡಿನ ವಸಂತ ವಿರುದ್ಧ 8 ಕೇಸ್, ಕೇರಳದ ಜೀಶಾ ವಿರುದ್ಧ 17 ಕೇಸುಗಳಿವೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು. ಆದಿವಾಸಿ, ದಲಿತ, ರೈತ, ಕೂಲಿ ಜನರ ಸಮಸ್ಯೆ ಕಡೆ ಗಮನ ಹರಿಸಬೇಕು. ಜೈಲುಗಳಲ್ಲಿರುವ ಕಾಮ್ರೇಡ್ಗಳ ಕೇಸ್ ಶೀಘ್ರದಲ್ಲೇ ಇತ್ಯರ್ಥ ಮಾಡಿ ಅವರನ್ನ ಬಿಡುಗಡೆ ಮಾಡಬೇಕು. ಹೀಗೆ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ನಕ್ಸಲರಿಟ್ಟಿದ್ದಾರೆ. ಸರ್ಕಾರ ಈ ಬೇಡಿಕೆಗಳ ಬಗ್ಗೆ ಯಾವ ನಿರ್ಧಾರ ಕೈಗೊಳ್ಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.